Ja, lite ännorna, ägget ännorna, ಹಾಗವಿದೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವ್ಲಾಗ್ ಬಂದು ಗುರುವಾರದ ವ್ಲಾಗ್ ಆಗಿರುತ್ತೆ. ಸೊ ನಮ್ಮ ರಾಯರ ವಾರ ಅಂತಲೇ ಹೇಳ್ಬೋದು. ಬೆಳಗ್ಗೆನೇ ಮಾಡೋಣ ಅಂತ ಅಂದ್ಕೊಂಡೆ, ಯಾಕಂದರೆ ಕಂಟಿನ್ಯೂಸ್ ಆಗಿ ತಲೆಗೆ ಸ್ನಾನ ಮಾಡ್ತಾನೆ ಇದ್ದೆ. ಸೊ ಅದ್ರ ಹಿಂದಿನ ದಿನ ಕೂಡ ನಮಗೆ ಗುರುಪೌರ್ಣಿಮೆ ಇತ್ತಲ್ವಾ. ಸೊ ಅದಕ್ಕಾಗಿ ನಾನು ಈವ್ನಿಂಗ್ ಮಾಡೋಣ ಅಂತ ಅಂದ್ಕೊಂಡೆ, ಯಾಕಂದರೆ ಬೆಳಗ್ಗೆನೇ ಎದ್ದು ಮತ್ತೆ ತಲೆಗೆ ಸ್ನಾನ ಮಾಡಿ ಸ್ವಲ್ಪ ತಲೆ ಕೂಡ ನೋವ್ತಾ ಇತ್ತು. ಅದಕ್ಕೆ ಸ್ವಲ್ಪ ಎಣ್ಣೆ ಇಟ್ಕೊಂಡಿದ್ದೆ ಈವ್ನಿಂಗ್ ಮಾಡೋಣ ಅಂದ್ಬಿಟ್ಟು. ಸೊ ಇದು ಗುರುವಾರದ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ಸೊ ಬೆಳಗ್ಗೆಯಿಂದ ಮನೇಲೇ ಇದ್ದೆ, ಬಟ್ ಬೆಳಿಗ್ಗೆನೆ ಎಲ್ಲ ಕೆಲಸ ಮಾಡ್ಕೊಂಡ್ಬಿದ್ದಿತ್ತು. ಬಟ್ ಪೂಜೆ ಮಾಡೋ ಟೈಮಲ್ಲಿ ಕ್ಲೀನ್ ಮಾಡ್ಕೊಂಡ್ರೆ ಮನ್ಸಿಗೆ ಒಂಥರ ಸಮಾಧಾನ ಆಗೋದು. ಸೊ ಬೆಳಿಗ್ಗೆನೆ ಮಾಡಿಬಿಟ್ಟು ಈವ್ನಿಂಗ್ ಪೂಜೆ ಅಂದರೆ ಒಂಥರ ಅನಿಸುತ್ತೆ. ಸೊ ಅದಕ್ಕೆ ನಾನು ಒಂದು 5 o'clock ಹಂಗೆ ಎಲ್ಲ ಕೆಲಸನೂ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮನೆ ಕಸ ಗುಡಿಸ್ಕೊಂಡು ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಹೊರಗಡೆನೂ ಬಾಗಿಲೆಲ್ಲ ತೊಳ್ಕೊತಾ ಇದ್ದೀನಿ. ನಾನು ಸ್ನಾನ ಕೂಡ ಮಾಡ್ಕೊ ಬಂದ್ಬಿಟ್ಟಿದ್ದೆ ಆಲ್ರೆಡಿ. ಸೊ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ನಮ್ಮ ಪಾಪುಗೆ ಸ್ನಾನ ಮಾಡಿಸಿರ್ಲಿಲ್ಲ, ಮಾಡಿಸ್ಬೇಕು. ಸೊ ನೋಡಿ ಹೆಂಗೆ ಕೂತ್ಕೊಂಡು ನಾನು ಕುಂಕುಮ ಇಡ್ತೀನಿ, ಬೊಟ್ಟಿಡ್ತೀನಿ ಅಂದ್ಬಿಟ್ಟು ಅವಳದೊಂದು ಟಾರ್ಚರ್ ಅನ್ನೋದಕ್ಕಿಂತ ನಾವ್ ಏನ್ ಮಾಡ್ತೀವಿ ಅದನ್ನೆಲ್ಲ ಮಾಡ್ಬೇಕು ಅಂತಲೇ. ಸೊ ಮಕ್ಕಳೇ ಹಾಗೆ, ನಾವ್ ಏನ್ ಮಾಡ್ತಾ ಇದೀವಿ ಅನ್ನೋದನ್ನ ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡ್ತಾರೆ. ಸೊ ನಾವ್ ಏನ್ ಮಾತಾಡ್ತಾ ಇದೀವಿ, ಏನ್ ಕೆಲಸಗಳನ್ನ ಮಾಡ್ತಿದೀವಿ, ಎಲ್ಲಿ ಏನ್ ಇಡ್ತಾ ಇದೀವಿ ಅಂತ ಎಷ್ಟು ಅಬ್ಸರ್ವ್ ಮಾಡಿರ್ತಾರೆ ಅಂದ್ರೆ. ಸೊ ನೀವು ಒಂದ್ಸತಿ ಮಕ್ಕಳನ್ನ ಅಬ್ಸರ್ವ್ ಮಾಡಿ, ನಾವ್ ಹೆಂಗ್ ಮಾತಾಡ್ತೀವಿ, ಏನ್ ಮಾಡ್ತೀವಿ, ಎಲ್ಲಿ ಏನ್ ಇಡ್ತೀವಿ, ಅವರು ಕೂಡ ಅಲ್ಲೇ ಇರ್ತಾರೆ. ಸೊ ಅದಕ್ಕೆ ಮಕ್ಕಳ ಮುಂದೆ ನಾವು ಚೆನ್ನಾಗಿರ್ಬೇಕು, ಒಳ್ಳೆ ಬುದ್ಧಿನ ಕಲಿಸ್ಬೇಕು ಅಂದ್ರೆ ನಾವು ಕರೆಕ್ಟ್ ಆಗಿರ್ಬೇಕು. ನಮ್ ಪ್ರತಿಬಿಂಬನೇ ಅವರು ಅಂತ ಹೇಳ್ಬೋದು. ನಿಜವಾಗ್ಲೂ ನಾವ್ ಏನ್ ಮಾಡ್ತೀವಿ ಅದನ್ನೇ ಮಾಡ್ತಾರೆ. ಸೊ ನಾನು ಈ ತರ ಎಲ್ಲ ಮಾಡೋದನ್ನ ಕುತ್ಕೊಂಡು ನೋಡ್ತಾ ಇರ್ತಾಳಲ್ವಾ. ನೆಕ್ಸ್ಟ್ ನಾನು ಒಳಗಡೆ ಬಂದಿದ ತಕ್ಷಣ ಅವಳು ಕೂಡ ಅದನ್ನೇ ಸ್ಟಾರ್ಟ್ ಮಾಡ್ತಾಳೆ. ಸೊ ಅರಿಶಿನ ಹಚ್ಚೋದು, ಕುಂಕುಮ ಇಟ್ಕೊಳ್ಳೋದು, ಸೊ ಈ ತರನೇ ಮಾಡ್ತಾ ಇರ್ತಾಳೆ. ಇನ್ನೊಂದೇನಂದ್ರೆ ಹೆಣ್ಮಕ್ಳಲ್ವಾ, ಸೊ ಹೆಣ್ಮಕ್ಳು ಎಲ್ಲಾನು ಇದಕ್ಕೆ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾರೆ. ಗಂಡ್ಮಕ್ಳು ಕುಡಿಯೋದು, ಒದಿಯೋದು, ಈ ತರ ಜಂಪ್ ಮಾಡೋದು, ಇದನ್ನೆಲ್ಲ ಮಾಡ್ತಿರ್ತಾರೆ. ಸೊ ಹೆಣ್ಮಕ್ಳು ಈ ತರ ಕೆಲಸಗಳನ್ನ ಜಾಸ್ತಿ ಅಬ್ಸರ್ವ್ ಮಾಡ್ತಾರೆ. ನಮ್ಮಮ್ಮ ಏನ್ ಮಾಡ್ತಿದ್ದಾರೆ, ನಾನು ಅದನ್ನೇ ಮಾಡೋಣ ಅಂತ. ಸೊ ನಾನು ನೋಡಿದ ಮಟ್ಟಿಗೆ ಗಂಡು ಮಕ್ಳಿಗೂ ಹೆಣ್ಮಕ್ಳಿಗೂ ಇದೇ ವ್ಯತ್ಯಾಸ ಅನ್ಸುತ್ತೆ. ಎನಿವೆ ಗೈಸ್, ನಮ್ಗಂತೂ ಗಂಡು ಮಗು ಆಗಿಲ್ಲ ಅಂತ ಒಂಚೂರು ಗಿಲ್ಟಿಲ್ಲ. ನೆಕ್ಸ್ಟ್ ನಾವೇನಾದ್ರೂ ಪ್ಲಾನ್ ಮಾಡ್ಕೊಂಡಾಗ ಹೆಣ್ಮಗು ಆದ್ರೂ ಕೂಡ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಈಗಿರೋ ಜನರೇಷನ್ ಅಲ್ಲಿ ಗಂಡು ಮಕ್ಳು ಬೇಕಾಗೇ ಇಲ್ಲ ಅಂತ ಅನ್ಸುತ್ತೆ ಗೈಸ್. ಯಾಕಂದ್ರೆ ನೋಡ್ತಾ ಇರ್ತೀವಿ ಗಂಡು ಮಕ್ಳು, ಓಕೆ ನಾನು ಎಲ್ಲರೂ ಕೆಟ್ಟವರು, ಎಲ್ಲರೂ ಬ್ಯಾಡ್ ಹ್ಯಾಬಿಟ್ಸ್ ನ ಕಲ್ತಿರ್ತಾರೆ ಅಂತ ನಾನು ಹೇಳ್ತಿಲ್ಲ. ಒಳ್ಳೆ ಮನೆಯಲ್ಲಿ ಒಳ್ಳೆ ತರ ಹುಡುಗರು ಬೆಳೆದಿರ್ತಾರೆ. ಬಟ್ ಏನ್ ಗೊತ್ತಾ ಗೈಸ್, ನಾವು ಒಳ್ಳೆಯವ್ರಾಗಿದ್ರು ಕೂಡ ನಮ್ಮ ಮಕ್ಕಳು ಕಾಲೇಜ್ ಟೈಮಲ್ಲಿ ಅಥವಾ ಹೊರಗಡೆ ಹೋದಾಗ ಯಾರ ಜೊತೆ ಸೇರ್ತಾರೆ ನಮಗೆ ಗೊತ್ತಿಲ್ಲ. ಸೊ ಜೊತೆ ಸೇರಿ ಹಾಳಾಗ್ತಾರೆ ಅನ್ನೋದು ಗೊತ್ತಿಲ್ಲ. ಹೆಣ್ಮಕ್ಳಿಗೂ ಗಂಡ್ಮಕ್ಳಿಗೂ ಕಂಪೇರ್ ಮಾಡೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಇವಾಗ ಗಂಡ್ಮಕ್ಳು ಎಷ್ಟೋ ಹೆಣ್ಮಕ್ಳು ಕೂಡ ಅದೇ ರೀತಿನೇ ಕಷ್ಟಪಡ್ತಾರೆ. ಎಲ್ಲಾದ್ರಲ್ಲೂ ಕೂಡ ಹೆಣ್ಮಕ್ಳು ಕೂಡ ಗಂಡ್ಮಕ್ಳು ಸಮಾನವಾಗಿದ್ದಾರೆ. ಮಕ್ಳಿರ್ಬೇಕು ಗೈಸ್, ಆದರೆ ಮಕ್ಳ ಮೇಲೆ ನಾವು 100% ಡಿಪೆಂಡ್ ಆಗಲೇಬಾರ್ದು. ಮುಂದೆ ನನ್ನ ಮಕ್ಕಳು ನೋಡ್ಕೊತಾರೆ, ನಾನು ಕುತ್ಕೊಂಡಿರ್ಬೋದು ಅಂತೆಲ್ಲ ಯೋಚನೆ ಮಾಡಿದ್ರೆ ಅದು ಭ್ರಮೆ ಅಂತಲೇ ಹೇಳಬೇಕು. ಓಕೆ 100% ಅಲ್ಲಿ ಒಂದು 5% ಅಂದ್ಕೊಳ್ಳಿ, ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋದು, ಕುತ್ಕೊಂಡಿರೋ ಜಾಗದಲ್ಲಿ ಕೂರಿಸ್ಕೊಂಡು ಊಟ ಎಲ್ಲ ಕೊಟ್ಟು. ಇನ್ನೆಲ್ಲನೂ ಪಾಪ ಇನ್ನು ಮುದುಕರಾದ್ರೂ ಕಷ್ಟಪಡ್ತಾನೆ ಇರ್ತಾರೆ ಮಕ್ಕಳಿದ್ರೂ ಕೂಡ. ನಾವೇ ನೋಡ್ತಾ ಇರ್ತೀವಿ ಎಷ್ಟೊಂದು ಇರುತ್ತೆ, ನಮ್ಮ ಮನೆಗಳಲ್ಲೂ ಕೂಡ ಎಷ್ಟೊಂದು ನಡೀತಾ ಇರ್ತಾವಲ್ವಾ. ಸೊ ಆ ಥರ ನಾವೇ ಎಕ್ಸಾಂಪಲ್ಲು. ನಮ್ಮ ಅಪ್ಪ ಅಮ್ಮನಿಗೆ ಏನು ಮಾಡ್ತೀವಿ, ಫಸ್ಟು ನೋಡಿ ಮದುವೆ ಆದಮೇಲೆ ಗಂಡನ ಮನೇಲಿ ಆದಮೇಲೆ ಏನಾದರೂ ನಮ್ಮ ಕೈಯಿಂದ ಆದರೆ ನಾವು ಸಹಾಯ ಮಾಡ್ಬೋದು. ಬಟ್ ನಾವು ದುಡ್ದಿದ್ದೆಲ್ಲನೂ ನಮ್ಮ ಅಪ್ಪ ಅಮ್ಮನ ಕೊಡೋ ರೈಟ್ಸ್ ಕೂಡ ನಮಗಿಲ್ಲ ಅಲ್ವಾ. ಸೊ ನಮ್ಮ ಮನೇಲಿ ಏನಾಗುತ್ತೆ ಅದನ್ನು ನೋಡಿಕೊಂಡು ನೆಕ್ಸ್ಟ್ ಆಮೇಲೆ ಅವ್ರನ್ನ ನೋಡ್ತೀವಿ. ಅಂಥದ್ರಲ್ಲಿ ನಾವು ನಮ್ಮ ಮಕ್ಕಳಿಂದ ಎಕ್ಸ್ಪೆಕ್ಟ್ ಮಾಡೋದು ಎಷ್ಟು ಸರಿ ಅಲ್ವಾ. ಸೊ ನನಗನ್ಸಿರೋದು ಈ ಥರ ಗೈಸ್. ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಇನ್ನು ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ಅವಳಿಗೂ ಕೂಡ ಸ್ನಾನ ಮಾಡಿಸಿ ಬಟ್ಟೆನ ಹಾಕ್ತಾ ಇದ್ದೀನಿ. ಸೊ ನಾರ್ಮಲಾಗಿ ನಾವು ಡೈಲಿ ಮೈಗೆ ಸ್ನಾನ ಮಾಡ್ಕೊತೀವಿ ನಾನು ಪಾಪು. ಗೈಸ್ ನಿಜ ಹೇಳಬೇಕು ಅಂದರೆ ನಾನು ಮಗಳನ್ನ ಪಡೆಯೋದಕ್ಕೆ ತುಂಬಾನೇ ಪುಣ್ಯ ಮಾಡಿದ್ದೀನಿ. ಈ ಮಾತನ್ನ ತುಂಬ ಸತಿ ಕೂಡ ನಾನು ಹೇಳಿದ್ದೀನಿ. ಯಾಕಂದರೆ ನನಗೆ ಮಕ್ಕಳ ಮೇಲೆ ಇದ್ದಿದ್ದ ಅಭಿಪ್ರಾಯನೇ ಚೇಂಜ್ ಮಾಡಿಬಿಟ್ಲು ನನ್ನ ಮಗಳು. ಯಾಕೆ ಅಂದರೆ ನಾನು ನೋಡ್ಕೊಂಡು ಬಂದಿರೋ ಅಷ್ಟು ಮಕ್ಕಳಲ್ಲಿ ನಾನು ಯಾವತ್ತೂ ನನ್ನ ಮಗಳ ಥರ ನಾನು ನೋಡಿಲ್ಲ. ಬೆಳಿಗ್ಗೆ ಎದ್ದಿದ ತಕ್ಷಣ ಅಥವಾ ಎದ್ದಿದ ತಕ್ಷಣವೇ ಫುಲ್ಲು ಅಳ್ತಾ ಇರೋದು, ಏನು ಮಾಡಿದ್ರೂ ಕಂಟ್ರೋಲ್ ಮಾಡಲ್ಲ ಅವರು. ಅಳ್ತಾ ಇರೋದು, ಏನೋ ಒಂಥರ ಇರೋದು. ಸೊ ಆ ಥರ ಇರ್ತಾರೆ, ಹಠ ಮಾಡೋದು, ಈ ಥರ ಎಲ್ಲ ಇರ್ತಾರೆ. ಬಟ್ ನನ್ನ ಮಗಳು ಫುಲ್ ಆಪೋಸಿಟ್ ಅಂತಲೇ ಹೇಳ್ಬೋದು. ಚಿಕ್ಕ ವಯಸ್ಸಿಂದನೂ ಅಷ್ಟೇ ಹೇಳ್ಬೇಕಂದ್ರೆ ನನಗಿಂತ ಜಾಸ್ತಿ ಅವಳೇ ಸ್ಯಾಕ್ರಿಫೈಸ್ ಮಾಡಿದ್ದಾಳೆ. ನಾನು ಏನು ಪುಣ್ಯ ಮಾಡಿದ್ದೀನೋ ಗೊತ್ತಿಲ್ಲ ನನ್ನ ಮಗಳನ್ನ ಪಡೆಯೋದಕ್ಕೆ. ನನಗೆ ಎಲ್ಲ ಕೆಲಸ ಮಾಡೋವಾಗೂ ಸೈಲೆಂಟ್ ಆಗಿರ್ತಾಳೆ ಅವಳು. ಅಂದರೆ ಅಷ್ಟು ತೀಟೆ ಮಾಡಲ್ಲ. ಸೊ ಸೈಲೆಂಟಾಗಿ ಕುತ್ಕೊಂತಾಳೆ, ನಿಂತ್ಕೊಂತಾಳೆ. ಸಮ್ಟೈಮ್ಸ್ ಆಟ ಆಡಬೇಕು ಅಂದರೆ ಬಿಡ್ತೀನಿ, ಆಟ ಆಡ್ಕೊಂಡಿರ್ತಾಳೆ. ಬಟ್ ನಾನು ಎತ್ಕೊ ಅನ್ನೋದು, ಅಳೋದು, ಮೊಬೈಲ್ ಕೊಡಿ ಅನ್ನೋದು, TV ಹಾಕಿ ಅನ್ನೋದು, ಈ ಥರ ಏನೂ ಮಾಡಲ್ಲ. ಸೊ ಮೊಬೈಲ್ ಅಂತೂ ಬಿಡಿ, ನಾವು ನೋಡ್ತಿದ್ರೇನೆ ಮೊಬೈಲ್ ಇಡು ಅಂತ ನಮಗೆ ಮೊಬೈಲ್ ನೋಡೋಕ್ಕೆ ಬಿಡಲ್ಲ. ಇನ್ನು ಅವಳೆಲ್ಲಿ ನೋಡ್ತಾಳೆ.
ಹೇಳ್ತಾ ಹೋದ್ರೆ ತುಂಬಾನೇ ಇದೆ ನನ್ನ ಮಗಳ ಬಗ್ಗೆ ಹೇಳೋದು. ಸೊ ಕೊಚ್ಕೊಂತಾ ಇದ್ದೀನಿ ನನ್ನ ಮಗಳ ಬಗ್ಗೆ ಅಂತಲ್ಲ, ನಿಜವಾಗ್ಲೂ ಅವಳು ಇರೋ ರೀತಿನ ನೋಡಿ ನಮಗೆ ಪ್ರೌಡ್ ಫೀಲ್ ಆಗುತ್ತೆ. ಸೊ ಅವಳಿಗೆ ಊಟ ಹಾಕೊಟ್ರೆ ಅವಳೇ ತಿಂತಾಳೆ, ಕೆಳಗಡೆ ಬಿದ್ದಿರೋ ಅನ್ನನ ತಟ್ಟೆಗೆ ಎತ್ತಾಕೊಂತಾಳೆ. ಇದಕ್ಕಿಂತ ಇನ್ನೇನು ಬೇಕು? ವಾಶ್ರೂಮ್ಗೆ ಹೋಗ್ಬೇಕಂದ್ರೆ ಹೇಳ್ತಾಳೆ, ಹೋಗ್ತಾಳೆ. ಇನ್ನೊಂದೇನಂದ್ರೆ ಅವಳನ್ನ ನಾವು ಹೆಂಗ್ ಕೇರ್ ಮಾಡ್ತೀವಿ ಆ ಥರ ನಮ್ಮನ್ನ ಕೇರ್ ಮಾಡ್ತಾಳೆ. ಊಟ ಮಾಡಿಸೋದಾಗಿರ್ಬೋದು, ನಾವೇನಾದರೂ ಕೆಮ್ಮದಾಗ, ಏನಾದರೂ ಅಕ್ಷಿ ಅಂದಾಗ ಎಲ್ಲದಕ್ಕೂ ನಿಧಾನ ಅಂತ ಬಂದು ನಮ್ಗೆ ಹೇಳ್ತಾಳೆ. ಇನ್ನು ಕೆಮ್ಮಿದ ತಕ್ಷಣ ನೀರು ಎತ್ಕೊಂಬಂದು ಕೊಡ್ತಾಳೆ. ಸೊ ತುಂಬಾನೇ ಇದೆ ಗೈಸ್, ನಿಜವಾಗ್ಲೂ ಅವಳ ಬಗ್ಗೆ ಹೇಳಕ್ಕೆ ಎಷ್ಟೊಂದಿದೆ ಹೇಳೋದು. ಥ್ಯಾಂಕ್ ಯು ಸೋ ಮಚ್ ಬಂಗಾರಿ. ಒಂದಲ್ಲ ಒಂದಿನ ಈ ವಿಡಿಯೋನ ನೀನು ನೋಡ್ತೀಯಾ, ನೀನು ನನಗೆ ತುಂಬಾನೇ ಸಪೋರ್ಟ್ ಮಾಡಿದ್ಯಾ, ಎಲ್ಲನೂ ಮಾಡಿದ್ಯಾ. ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ಮಕ್ಕಳು ಈ ತರ ಇದಾರ ಅಂತ ಕಮೆಂಟ್ ಮಾಡಿ ನೋಡೋಣ. ಇನ್ನು ಈ ಟಾಪಿಕ್ ಬಗ್ಗೆ ಇಲ್ಲಿಗೆ ಬಿಡ್ತಾ ಇದ್ದೀನಿ. ಇನ್ನು ಅವಳಿಗೆ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡಿಸಿ ಕುತ್ಕೋ ಅಂತಂದೆ, ಕುತ್ಕೊಂಡಿದ್ಲು ಅವಳು. ಸೊ ನಾನು ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಹಿಂದಿನ ದಿನನೇ ಎಲ್ಲಾನು ಪೂಜೆ ಮಾಡ್ಕೊಂಡಿದ್ನಲ್ಲ, ಫೋಟೋ ಒರೆಸಿ ಗಂಧನ ಇಟ್ಟು ಎಲ್ಲಾನು ಕ್ಲೀನ್ ಮಾಡ್ಕೊಂಡಿದ್ದೆ. ಜಸ್ಟ್ ಹೂವನ್ನ ಚೇಂಜ್ ಮಾಡಿ ಪೂಜೆ ಮಾಡಬೇಕಿತ್ತು ಅಷ್ಟೇನೆ. ಹೂವು ಕೂಡ ಚೆನ್ನಾಗೇ ಇತ್ತು, ಬಟ್ ಏನು ಮಾಡೋಕ್ಕಾಗಲ್ಲ, ಗುರುವಾರ ಅಲ್ವಾ. ಹೋಗ್ಬಿಟ್ಟು ಒಂದು ಹಾರ ಎಲ್ಲ ತಗೊಬಂದಿದ್ದೆ. ಎಲ್ಲ ಹೂವನ್ನು ತಟ್ಟೆಗೆ ಇಟ್ಕೊಂಡು ಜೋಡಿಸ್ಕೊತಾ ಇದ್ದೀನಿ. ಸ್ವಲ್ಪ ಹೂವನ್ನ ಹಾಕ್ತಾ ಇದ್ದೆ. ನೆಕ್ಸ್ಟ್ ಡೇ ಫ್ರೈಡೇ ಅಲ್ವಾ, ಸೊ ಅದಕ್ಕೆ ಫ್ರೈಡೇ ಮಾಡೋಣ ಅಂದ್ಬಿಟ್ಟು ಎಲ್ಲ ಅರ್ಧ ಹೂವನ್ನ ಹಾಕ್ಬಿಟ್ಟು ಇನ್ನು ಅರ್ಧ ಹೂವನ್ನ ಹಂಗೆ ಇಟ್ಕೊಂಡಿದ್ದೆ. ಏನೇ ಹೇಳಿ ಗೈಸ್, ಹೆಣ್ಮಕ್ಳಿಗೆ ಹೂವಿನ ಅಲಂಕಾರ ಮಾಡಬೇಕು ದೇವ್ರಿಗೆ ಅಂದರೆ ತುಂಬಾನೇ ಇಷ್ಟ ಆಗುತ್ತೆ ಅಲ್ವಾ. ನಂಗಂತೂ ಹೂವು ಜಾಸ್ತಿ ಇದ್ರೆ ತುಂಬಾನೇ ಇಷ್ಟ ಅಲಂಕಾರ ಮಾಡೋದಕ್ಕೆ. ಸೊ ನಮ್ಮ ರಾಯರ್ ಫೋಟೋ ಸ್ವಲ್ಪ ದೊಡ್ಡದಾಗಿದೆ, ಜಾಸ್ತಿ ಹೂವನೇ ಇಡ್ಸುತ್ತೆ. ಅದನ್ನೆಲ್ಲ ಮಾಡೋದಕ್ಕೇನೆ ಒಂಥರ ಖುಷಿ ಅನ್ಸುತ್ತೆ. ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಇನ್ನು ದೀಪನೂ ಹಚ್ತಾ ಇದ್ದೀನಿ. ಬೆಳಿಗ್ಗೆ ಮಾಡಿದ್ರೆ ಒಂಥರ ಜಾಸ್ತಿನೇ ನೆಮ್ಮದಿ ಅನಿಸುತ್ತೆ ಗೈಸ್. ಯಾಕಂದರೆ ಎದ್ದಿದ ತಕ್ಷಣ ನಮಗೆ ಬರೀ ಪೂಜೆ ಮಾಡೋ ಮೈಂಡ್ ಸೆಟ್ ಇರುತ್ತಲ್ವ, ಅದಕ್ಕೇ ಈವ್ನಿಂಗ್ ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಮ್ಮ ಮೈಂಡ್ ಎಲ್ಲೆಲ್ಲಿ ಹೋಗಿರುತ್ತೆ ಅಂತ ನಮಗೆ ಗೊತ್ತಿರಲ್ಲ. ಸೊ ಈವ್ನಿಂಗು ಓಕೆ, ಬಟ್ ಬೆಳಗ್ಗೆ ಮಾಡಿದ್ರೆ ಅಂತೂ ನಿಜವಾಗ್ಲೂ ತುಂಬಾ ಪಾಸಿಟಿವ್ ವೈಬ್ ಇರುತ್ತೆ, ಮತ್ತು ನಮ್ಮ ಮನಸ್ಸಿಗೂ ಕೂಡ ತುಂಬ ನೆಮ್ಮದಿಯಾಗಿರುತ್ತೆ. ಹಾಗೆ ಗೈಸ್, ರೀಸೆಂಟಾಗಿ ನನಗೆ ಗೊತ್ತಾಗಿದ್ದು, ನಾವು ದೀಪಗಳನ್ನ ಬೆಂಕಿ ಕಡ್ಡಿಯಿಂದ ಹಚ್ಚಬಾರ್ದಂತೆ ಡೈರೆಕ್ಟಾಗಿ. ಸೊ ನಿಮ್ಗೂ ಕೂಡ ಈ ವಿಚಾರದ ಬಗ್ಗೆ ಗೊತ್ತಿತ್ತಾ ಅಂತ ಕಮೆಂಟ್ ಮಾಡಿ. ಯಾಕೆ ಅಂದರೆ ನನಗಂತೂ ಗೊತ್ತಿಲ್ಲ ಗೈಸ್, ನನಗೆ ಗೊತ್ತಿರೋಷ್ಟು ನಾನು ಪೂಜೆ ಮಾಡ್ತಾ ಇರ್ತೀನಿ. ಸೊ ಅಕಸ್ಮಾತಾಗಿ ಯಾರಾದರೂ ಹೇಳಿದ್ದು ಅಥವಾ ನೋಡಿದ್ದು ಅದನ್ನು ತುಂಬ ಜನ ಒಪ್ಕೊಂಡಿದ್ರೆ ನಾನು ಕೂಡ ಮಾಡ್ತೀನಿ. ಬಿಟ್ಟರೆ ಸುಮ್ಮನೆ ಬ್ಲೈಂಡಾಗಿ ನಂಬಿಟ್ಟು ಎಲ್ಲರೂ ಹೇಳೋದನ್ನು ನಾನು ಮಾಡೋಕ್ಕೆ ಹೋಗಲ್ಲ. ಸೊ ಫಸ್ಟಿಂದ ಯಾವ ಥರ ಮಾಡ್ಕೊಂಬಂದಿರ್ತೀನಿ ಆ ಥರ ಮಾಡೋದೇ ಬೆಸ್ಟ್ ಅಂತ ಹೇಳಬೇಕು. ಇನ್ನು ಗೊತ್ತಿಲ್ಲದಿರೋದನ್ನ ತಿಳ್ಕೊಂಡು ಮಾಡೋದೂ ಬೆಸ್ಟೇ, ಬಟ್ ಎಲ್ಲನೂ ಅಲ್ಲ. ಇನ್ನು ಪೂಜೆ ಮಾಡ್ತಾ ಇದ್ನಲ್ಲ, ಅದಕ್ಕೆ ಈ ಮಸ್ಕಿಟೋಸ್ ನೆಟ್ನ ಹಾಕಿರಲಿಲ್ಲ. ಸೊಳ್ಳೆ ಅಂತೂ ಸ್ವಲ್ಪ ಬಂದ್ಬಿಟ್ಟಿತ್ತು ಒಳಗಡೆ, ಬಟ್ ಪೂಜೆ ಮಾಡೋ ಟೈಮಲ್ಲಿ ಈ ಥರ ಎಲ್ಲ ಹಾಕಿದ್ರೆ ಒಂಥರ ಚೆನ್ನಾಗಿರಲ್ಲ ಅಲ್ವಾ, ಅದಕ್ಕೆ ಹಾಕಿರಲಿಲ್ಲ ಗೈಸ್. ಈ ಮಸ್ಕಿಟೋಸ್ ನೆಟ್ ತಂದಾಗಿಂದ ಗುಡ್ ನೈಟ್ ಕೂಡ ಯೂಸ್ ಆಗಲ್ಲ ಬಿಡಿ. ಯಾಕಂದರೆ ನಾವು ನೀಟಾಗಿ ಏನಾದರೂ ಇದನ್ನು ಕ್ಲೋಸ್ ಮಾಡಿಬಿಟ್ರೆ ಒಂದು ಸೊಳ್ಳೆ ಕೂಡ ಮನೆ ಒಳಗಡೆ ಬರಲ್ಲ. ಸೊ ನಾವು ಅವಾಗವಾಗ ಸೊಳ್ಳೆ ಜಾಸ್ತಿ ಇದ್ದಾಗ ಓಡಾಡ್ತಾ ಇದ್ರೆ ಬಂದ್ಬಿಡುತ್ತೆ. ಅದಕ್ಕೆ ನಾವು ಕ್ಲೋಸ್ ಮಾಡಿಬಿಟ್ರೆ ಮಾತ್ರ ಒಂದು ಸೊಳ್ಳೆನೂ ಬರಲ್ಲ. ತುಂಬಾ ಇದು ವರ್ತ್ ಬೈಯಿಂಗು. ನಂಗೆ ತಗೊಂಡಿರೋದ್ರಲ್ಲಿ ಇದು ಗುಡ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಜಸ್ಟ್ 450 ರೇಂಜಲ್ಲಿ ಸಿಗ್ತಾ ಇದೆ, 400 ಅನಿಸುತ್ತೆ. ನಿಮ್ಗೇನಾದರೂ ಪ್ರಾಡಕ್ಟ್ ಲಿಂಕ್ ಬೇಕು ಅಂದರೆ ಕಮೆಂಟಲ್ಲಿ ಲಿಂಕ್ ಅಂತ ಹಾಕಿ ನಾನು ನಿಮಗೆ ಲಿಂಕ್ ಸೆಂಡ್ ಮಾಡಿರ್ತೀನಿ. ಸೊ ನೀವು ಕೂಡ ಬೈ ಮಾಡ್ಕೊಬೋದು. ಸ್ವಲ್ಪ ಕಾಫಿ ಎಲ್ಲ ಇಟ್ಕೊಂಡು ಕುಡ್ದಾದ್ಮೇಲೆ ಒಬ್ಬಟ್ಟು ಮಾಡ್ತಾ ಇದ್ದೀನಿ. ಸೊ ನಮ್ಮಮ್ಮ ಲಾಸ್ಟ್ ಟೈಮ್ ಮಾಡಿದ್ರಲ್ಲ, ಅದನ್ನೇ ಸ್ವಲ್ಪ ಕೊಟ್ಟಿದ್ರು, ಫ್ರಿಜ್ಜಲ್ಲಿ ಇಟ್ಟಿದ್ದು ಮಾಡಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಇದು ಇಷ್ಟೊಂದು ಪರ್ಪಸ್ ಅಂತ ಇಟ್ ಇಸ್ ನಾಟ್ ಟುಡೇ.